ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ, ಹಾಗಾಗಿ ರೆಡಿಯಾಗಿದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಒತ್ತಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನಾವು ಗೃಹ ಪ್ರವೇಶಕ್ಕೆ ಹೋಗೋದ್ರಿಂದ ಏನೇನು ಹೇಗೆ ಎಲ್ಲನೂ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಮತ್ತು ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆದರು. ನಾನು ಹೇಳಿದ್ನಲ್ಲ, ನಾವಿಬ್ಬರೇ ಹೋಗೋಕ್ಕೆ ನಮಗೂ ಇಷ್ಟ ಆಗಲ್ಲ, ಸಪ್ರೇಟ್ ಹೋಗೋಕ್ಕೆ ಅವ್ರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲೇ ಹೋದ್ರೂ ಜೊತೆಗೆ ಹೋಗೋ ಅಂಥದ್ದು. ಯಾಕಂದರೆ ನಮಗೂ ಅವ್ರಿಗೂ ಗೊತ್ತಿರೋರು ಇನ್ವಿಟೇಷನ್ ಕೊಡ್ತಾರಲ್ವ, ಹಾಗಾಗಿ ಜೊತೆಗೆ ಹೋಗ್ತೀವಿ, ಒಂಥರ ಚೆಂದ. ಫೈನಲಿ ಮನೆ ಬಂತು. ಮನೆ ಒಳಗಡೆ ಇವಾಗ ಮನೆ ಒಳಗಡೆ ಹೋಗೋಣ ಅಂದ್ಕೊಂಡು ಅಲ್ಲಿ ಎಂಟ್ರೆನ್ಸಲ್ಲಿ ಜ್ಯೂಸ್ ಇಟ್ಟಿದ್ರು. ಫಸ್ಟು ಜ್ಯೂಸ್ ತೊಗೊಳ್ಳಿ, ಇಷ್ಟೊತ್ತವರೆಗೂ ಯಾರೋ ಫ್ರೆಂಡ್ ಕಾಯ್ತಾ ಇದ್ರಂತೆ, ಹೊರಟ್ರಂತೆ. ಅದೇ ಹೇಳ್ತಾಯಿದ್ರು ಆಂಟಿ, ಯಾರೋ ವೆಯ್ಟ್ ಮಾಡಿ ಹೊರಟ್ರಮ್ಮ ಅಂತ. ಇನ್ನೊಂದೇನೆಂದರೆ ನನಗೆ ಇಷ್ಟವಾದ ಜ್ಯೂಸಲ್ಲಿ ಇಟ್ಟಿದ್ರು ಪಿಸ್ತಾ ಬಾದಾಮ್, ನನ್ನ ಫೇವ್ರೇಟ್ ಅದು. ಅದನ್ನು ತೊಗೊಂಡ್ವಿ ಎಲ್ಲರೂ. ಸರಿ, ಮೇಲ್ಗಡೆ ಸೆಕೆಂಡ್ ಫ್ಲೋರು, ಅವ್ರದ್ದು ಅಪಾರ್ಟ್ಮೆಂಟಲ್ಲಿ ಮನೆ ತೊಗೊಂಡ್ರು ಅಂಥದ್ದು. ಹಾಗಾಗಿ ಮೇಲ್ಗಡೆ ಹೋಗೋಣ ಅಂತ ಎಲ್ಲ ಲಿಫ್ಟ್ ಕಡೆಗೆ ಹೋದ್ವಿ. ಲಿಫ್ಟ್ ಹತ್ಕೊಂಡು ಎಲ್ಲರೂ ಅದೇನೋ ಒಂದು ತಮಾಷೆ ರೇಗಿಸ್ಕೊಂಡು ಮೇಲೆ ಹೋದ್ವಿ. ಮತ್ತು ಬಂದ್ವಿ. ಅಲ್ಲಿ ಬಂದಿದ ತಕ್ಷಣ ನಿರ್ಮಲಾ ಆಂಟಿ ಸಿಕ್ಕರು. ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ಒಪ್ಕೊಂಡ್ರು. ಅದೇ ನಮಗೂ ಖುಷಿಯಾಯಿತು. ಎಲ್ಲರಿಗೂ ಅಷ್ಟೇ ಅಲ್ವಾ, ಪ್ರೀತಿಯಿಂದ ಯಾರಾದರೂ ಹೋದಾಗ ಮಾತಾಡಿಸ್ತಾರಲ್ಲ, ಅದೊಂದು ದೊಡ್ಡ ಖುಷಿಯಾಗುತ್ತೆ. ಓದೋರ್ಗಾದರೂ ಅಷ್ಟೇ, ಅಥವಾ ಬಂದವ್ರಿಗಾದ್ರೂ ಅಷ್ಟೇ, ಮನೆಯವ್ರಿಗಾದರೂ ಅಷ್ಟೇ. ಮನೆ ಅಂತೂ ತುಂಬಾ ಚೆನ್ನಾಗಿತ್ತು, ಖುಷಿಯಾಯಿತು. ಬೆಂಗಳೂರಲ್ಲಿ ಮನೆ ತೊಗೊಳ್ಳೋದು ಅಂದರೆ ಹುಡುಗಾಟದ ಮಾತಂತೂ ಅಲ್ಲ. 20-30 ಸೈಟ್ ತೊಗೊಳಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಬ್ಯಾಂಗ್ಳೂರಲ್ಲಿ ಮನೆ, ಅದು ಸಿಟಿ ಮಧ್ಯೆ, ಅದು ಒಂದು ಖುಷಿ. ಯಾರಿಗಾದ್ರೂ ಅಷ್ಟೇ ಅಲ್ವಾ, ಅವ್ರ ಸ್ವಂತ ಮನೆ ತೊಗೋತಾರೆ ಅಂದರೆ ಖುಷಿ ಇದ್ದೇ ಇರುತ್ತೆ. ಅಲ್ಲಿ ನೋಡಿ, ಮತ್ತು ಆ ಕಿಚನಲ್ಲೆಲ್ಲ ಡೆಕೋರೇಟ್ ಮಾಡಿದರು ಈವೆಂಟ್ ಅವರು. ಚಿಕ್ಕದಾಗಿ ಎಲ್ಲನೂ ಮುದ್ದಾಗಿ ಜೋಡಿಸಿದ್ರು. ನಾವು ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಇನ್ನು ಕಿಚನಲ್ಲಿ ಬೊಂಬೆ ಎಲ್ಲ ಜೋಡಿಸಿದ್ರು, ಮತ್ತು ದೇವ್ರಿಗೆಲ್ಲ ಅಲಂಕಾರ ಮಾಡಿದರು. ಮನೆ ತುಂಬ ಅಂತೂ ಚೆನ್ನಾಗಿತ್ತು. ಈ ಬ್ಯಾಂಗ್ಳೂರಲ್ಲಿ ಅದು ಈಗ ಒಂದು 20-30 ಸೈಟ್ ತೊಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಮನೆ ತೊಗೊಳ್ಳೋದು ಗ್ರೇಟ್ ವಿಚಾರನೇ. ಇದೊಂದು ರೂಮು, ಮತ್ತು ಆಪೋಸಿಟಲ್ಲಿ ಇನ್ನೊಂದು ರೂಮು. ನೋಡಿ, ಇದೊಂದು ರೂಮು ತುಂಬ ಚೆನ್ನಾಗಿತ್ತು. ಮನೆ ಮುದ್ದಾಗಿ, ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಸಾಕು ಅವ್ರಿಗೆ ಅಂತ. ಅದು ಇರೋದಕ್ಕೊಂದು ಪುಟ್ಟ ಗೂಡು ನಮ್ಮದೇ ಅಂತಾರಲ್ಲ, ಆ ಥರ ಒಂದು ಆ ಮನೆ ತೊಗೊಂಡವ್ರ ಸಂತೋಷನ ಅವ್ರ ಬಾಯಿಂದನೇ ಕೇಳಬೇಕು. ಆವಾಗಲೇ ಅದು ಖುಷಿ ಆಗೋದು. ಎಲ್ಲರಿಗೂ ಅಷ್ಟೇ ಅಲ್ವಾ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರಲ್ಲ, ಹಾಗೆ ಪ್ರತಿಯೊಬ್ಬರು ಮನೆ ತಗೊಂಡಾಗ ಆಗೋ ಖುಷಿನೇ ಬೇರೆ. ಅದು ಸಾಲ ಆಗುತ್ತೋ ಇನ್ನೊಂದಾಗುತ್ತೋ ಅದು ಆಮೇಲಿನ ಪ್ರಶ್ನೆ. ಬಟ್ ಅದೊಂದು ಗುರಿ ಇರುತ್ತಲ್ಲ, ನಾವು ಮನೆ ತೊಗೊಳೋದು, ಪೂಜೆ ಮಾಡೋದು ಅನ್ನೋದು, ಆ ಥಿಂಕಿಂಗ್ ಲೆವೆಲ್ಲೇ ಬೇರೆ. ಅಂತೂ ಖುಷಿ ಆಗುತ್ತೆ ತೊಗೊಂಡವ್ರಿಗಾಗಿರ್ಬೋದು, ಅಥವಾ ಅದನ್ನ ನೋಡಿದವ್ರಿಗಾಗಿರ್ಬೋದು. ಮತ್ತು ನವಧಾನ್ಯ ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ರು. ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ರುಬ್ಬೋ ಕಲ್ಲು, ಬೀಸೋ ಕಲ್ಲು ಎಲ್ಲನೂ ಇಟ್ಟಿದ್ರು. ಅದೊಂದು ಖುಷಿ ಆಯಿತು ನನಗೆ. ನಾನು ಅದೇ ಅಂತ ಇದ್ದೆ, ಎಷ್ಟು ಪುಟ್ಟದಾಗಿ ಜೋಡಿಸಿದ್ದಾರೆ ಅಂತ. ಇವಾಗಂತೂ ಈವೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ, ನಾವೇನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಏನೇನು ಅರೇಂಜ್ ಮಾಡಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಂಡು ಮುದ್ದಾಗಿ ಜೋಡಿಸ್ತಾರೆ. ಜಾಗನೂ ತುಂಬ ಹಿಡಿಯಲ್ಲ, ಬಟ್ ಎಲ್ಲ ವಸ್ತುಗಳು ಅಲ್ಲಲ್ಲೇ ನೀಟಾಗಿ ಸೆಟ್ ಆಗಿರುತ್ತೆ. ಅದು ಖುಷಿ. ನಾವಂದ್ರೆ ಅಲ್ಲೊಂದು ಇಲ್ಲೊಂದು, ಅಥವಾ ನೀಟಾಗಿ ಅರೇಂಜ್ ಮಾಡದೇ ಇರೋದು ಗಡಿಬಿಡಿ ಮಾಡ್ಕೊತೀವಿ. ಬಟ್ ಅವ್ರು ಹಂಗಲ್ಲ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಮತ್ತು ಎಲ್ಲ ಸುಮಾರು ಬೇರೆ ಅನಿತಾ, ಮಂಜು ಅಂತ ಬೇರೆ ಫ್ರೆಂಡ್ಸ್ ಎಲ್ಲ ಬಂದರು. ಅವರು ಟ್ವಿನ್ನಿಂಗ್ ಆಗಿದ್ರು ಸೀರೆಯಲ್ಲಿ, ಮತ್ತು ನಾನು ಸೌಮ್ಯ ಟ್ವಿನ್ನಿಂಗ್ ಆಗಿದ್ವಿ. ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದೊಂದು ಖುಷಿ. ನಾವು ಹೋದ ಕಡೆ ಎಲ್ಲ ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ನಮಗೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ. ಹಾಗಾಗಿ ನೀವು ನನ್ನ ಲಾಗ್ ನೋಡೋದಾದರೆ ನನ್ನ ಲಾಗಲ್ಲಿ ಜಾಸ್ತಿ
ರಿಲೇಷನ್ಗಿಂತ ಫ್ರೆಂಡ್ಸೇ ಇರ್ತಾರೆ. ಯಾಕೆಂದರೆ ನಾನೊಂಥರ ಸ್ನೇಹ ಜೀವಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ, ಎಲ್ಲರ ಜೊತೆನೂ ಮಾತಾಡ್ಕೊಂಡಿರ್ತೀನಿ. ಅವರು ನನ್ನ ಜೊತೆ ಹೆಂಗಿರ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಬಟ್ ನನ್ನ ಜೊತೆ ಇರೋರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅದರಲ್ಲಿ ನಾನು ಅದೃಷ್ಟವಂತೆ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಫೋನ್ ಮಾಡಿ ಫ್ರೆಂಡ್ಸ್ ಎಲ್ಲ ಹಂಗೆ ಅಂತ ಇರ್ತೀರ, ಏನು ಮನೇಲೇ ಇರೋದಿಲ್ಲ ನೀವು, ಯಾವಾಗಲೂ ಫಂಕ್ಷನ್ಗೆ ಹೋಗ್ತೀರಾ ಅಂತ. ಮತ್ತು ಅಲ್ಲೊಂದು ಪುಟಾಣಿ ಬಂದಿತ್ತು, ಅದು ಪಟ ಪಟ ಅಂತ ಮಾತಾಡ್ತಾ ಇತ್ತು. ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಅಜ್ಜಿ ಎಲ್ಲ ಬಂದಿದ್ರು, ಅವರನ್ನು ಮಾತಾಡಿಸ್ಕೊಂಡು ಹೋದ್ವಿ. ಇನ್ನೊಬ್ರು ಬರ್ತಾರೆ ನೋಡಿ, ಈಗ ನೆಕ್ಸ್ಟ್ ಎಂಟ್ರಿ ಕೊಡ್ತಾರೆ ಯೆಲ್ಲೋ ಕಲರ್ ಸೀರೆಯಲ್ಲಿ. ಅವ್ರನ್ನ ನಾವು ಇಂದಿರಾ ಗಾಂಧಿ ಅಂತಲೇ ಕರಿತೀವಿ. ಒಂಥರ ರೆಬಲ್ ಅವರು. ನಮ್ಮಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಈ 3-4 ಗ್ರೂಪು. ಪ್ರಿಟಿ ಗರ್ಲ್ಸ್ ಆಗಿರ್ಬೋದು, ರೌಡಿ ರಾಯಲ್ ಗ್ಯಾಂಗ್ ಅಂತ, ಇವರು ರೌಡಿ ರಾಯಲ್ ಗ್ಯಾಂಗಿಗೆ ಮೆಂಬರು. ನಾವು ಇವ್ರ ಇಂದಿರಾ ಗಾಂಧಿ ಅಂತ ಕರಿತೀವಿ. ಸೋ ಸ್ವೀಟ್ ಆಂಟಿ ಅಂತ ಆಗಲೇ ಹೇಳಿದ್ನಲ್ಲ. ನಮಗೆ ರೀಲ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಅಂತ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಊಟಕ್ಕೆ ಹೊರಟ್ವಿ. ಊಟದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಚಿಕ್ಕ ಜಾಗದಲ್ಲೇ ಮುದ್ದಾಗಿ. ಅಲ್ಲಿ ಟ್ರಾಫಿಕ್ಕು ಅವರು ಗಾಡಿಗೂ ಏನು ಓಡಿಸೋರ್ಗೂ ತೊಂದರೆ ಆಗಬಾರ್ದು. ಕೆಲವರೆಲ್ಲ ಪೆಂಡಲ್ ಹಾಕೊಂಡ್ರೆ ಫುಲ್ಲು ಜಾಗ ಅಕ್ವೇರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವರು 2 ಜಾಗ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಆ ಈವೆಂಟ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದರು. ಊಟ ಕೊಡೋ ಮುಂಚೆ ತಾಂಬೂಲ ಮತ್ತು ಗಿಫ್ಟ್ ಕೊಟ್ಬಿಟ್ರು. ಅದು ನೋಡೋವರೆಗೂ ನನಗೆ ಕ್ಯೂರಿಯಾಸಿಟಿ. ಆಮೇಲೆ ತೋರಿಸ್ತೀನಿ ಏನಿದೆ ಗಿಫ್ಟು ಅಂತ. ಊಟನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿಸಿದ್ರು. ನಿಜವಾಗ್ಲೂ ಕಣ್ರಿ, ಊಟ ಮದುವೆಲಾಗಿರ್ಬೋದು ಅಥವಾ ಯಾವುದೇ ಶುಭಾರಂಭದಲ್ಲಾದರೂ ಅಷ್ಟೇ ಊಟ ಚೆನ್ನಾಗಾಯಿತು ಅಂತಂದರೆ ಮಿಕ್ಕಿದ ಎಲ್ಲ ಕಾರ್ಯಗಳು ಚೆನ್ನಾಗಾಗುತ್ತೆ ಅನ್ನೋದು ನನ್ನ ನಂಬಿಕೆ. ನಮ್ಮ ಅಜ್ಜಿ ಹೇಳಿದ್ದಂಥದ್ದು ಇದು. ಅವ್ರ ಮಾತೇ ಹಾಗೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು. ಅದನ್ನು ಕೇಳೋಕ್ಕೆ ನಮಗೂ ಖುಷಿ ಆಯಿತು. ಮತ್ತು ಆಂಟಿ ಗಿಫ್ಟ್ ಕೊಟ್ಟಿದ್ರಲ್ಲ, ಬಂದು ಓಪನ್ ಮಾಡಿ ನೋಡಿದೆ. ಅದೇನೋ ನನಗೆ ಕ್ಯೂರಿಯಾಸಿಟಿ ನೋಡೋವರೆಗೂ. ಥ್ಯಾಂಕ್ ಯು ಆಂಟಿ, ತುಂಬ ಚೆನ್ನಾಗಿತ್ತು. ಈ ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.